ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಸೆಕೆಂಡ್ನಲ್ಲಿ 2025 ಕ್ವಶನ್ ಪೇಪರ್, ಅದರಲ್ಲಿ 10 ಮಾರ್ಕ್ಸ್ನ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಡಿಟರ್ಮೈನ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ಮಿಸ್ಟರ್ ಚಂದ್ರ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. ಎರಡು ಹೌಸ್ ಪ್ರಾಪರ್ಟಿಯ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋಂಥ ಡೀಟೇಲ್ಸನ್ನು ನೋಡಿಕೊಂಡು ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಒಟ್ಟಾರೆಯಾಗಿ ಅವರಿಗೆ ಮನೆಯಿಂದ ಎಷ್ಟು ಇನ್ಕಮ್ ಬರ್ತಾ ಇದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ನೀವೇ ಓನರ್ ಅಂತ ಅಂದ್ಕೊಳ್ಳಿ, ಅವಾಗ ಈಸಿಯಾಗಿ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಬೋದು. ನಿಮ್ಮ ಮನೆಯನ್ನು ನೀವು ಬಾಡಿಗೆ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಮನೆಯನ್ನು ನೀವು ಬಾಡಿಗೆ ಕೊಟ್ಟರೆ ಮಾತ್ರ ಇನ್ಕಮ್ ಬರುತ್ತೆ, ಇಲ್ಲ ಅಂತಂದರೆ ಇನ್ಕಮ್ ಬರಲ್ಲ. ಸೊ ಫಸ್ಟ್ ನೋಡಿ, ಎರಡು ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಆ ಎರಡೂ ಹೌಸ್ ಪ್ರಾಪರ್ಟಿ ಬಾಡಿಗೆ ಕೊಟ್ಟಿದ್ದಾರಾ, ಬಾಡಿಗೆ ಕೊಟ್ಟಿಲ್ವಾ ಅನ್ನೋದನ್ನು ನೀವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಯಾಕೆ ಅಂತಂದರೆ ಬಾಡಿಗೆ ಕೊಟ್ಟಿದ್ರೆ ಮಾತ್ರ ಇನ್ಕಮ್ ಆಗುತ್ತೆ. ಬಾಡಿಗೆ ಕೊಟ್ಟಿಲ್ಲ ಅಂತಂದರೆ, ಅವರೇ ಇದ್ದಾರೆ ಅಂತಂದರೆ, ಅವರ ಮನೆಯಲ್ಲಿ ಓನರ್ ಅವರೇ ವಾಸ ಮಾಡ್ತಿದ್ದಾರೆ ಅಂತಂದರೆ ಇನ್ಕಮ್ ಆಗಲ್ಲ. ಆವಾಗ ನೀವು ಅಮೌಂಟ್ ಕಾಲಮಲ್ಲಿ ಏನೂ ಬರೀಲಿಕ್ಕಿಲ್ಲ. ಅದು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಆ್ಯಕ್ಚುಯಲ್ ರೆಂಟ್ ಅಥವಾ ರೆಂಟ್ ರಿಸೀವ್ಡ್ ಅಂತ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮಲ್ಲಿ ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಮೊದಲನೇ ಮನೆಯಿಂದ 2,40,000 ಬಾಡಿಗೆ ಬರ್ತಾ ಇದೆ. ಎರಡನೇ ಮನೆಯಿಂದ 2,88,000 ಬಾಡಿಗೆ ಬರ್ತಾ ಇದೆ. ಫಸ್ಟ್ ಮನೆಯಿಂದನೂ ಬಾಡಿಗೆ ಬರ್ತಾ ಇದೆ, ಸೆಕೆಂಡ್ ಮನೆಯಿಂದನೂ ಬಾಡಿಗೆ ಬರ್ತಾ ಇದೆ. ಸೊ ಎರಡೂ ಕೂಡ ಲೆಟೌಟ್ ಪ್ರಾಪರ್ಟಿ. ಎರಡೂ ಹೌಸಿಗೆ ನೀವು ಅಮೌಂಟನ್ನು ಬರೀಬೇಕಾಗತ್ತೆ. ಒಂದು ವೇಳೆ ಇಲ್ಲಿ ಏನಾದರೂ ನಿಲ್ ಅಂತ ಕೊಟ್ಟಿದ್ರೆ, ಸೆಕೆಂಡ್ ಹೌಸಿಗೆ ಅಮೌಂಟ್ ನಿಲ್ ಅಂತ ಕೊಟ್ಟಿದ್ರೆ, ಅವಾಗ ಅದು SOP ಆಗ್ತಾ ಇತ್ತು. ಅವಾಗ ಅದೇ ಥರ ಅಮೌಂಟನ್ನು ನೀವು ಬರೀಲಿಕ್ಕಿಲ್ಲ. ಸೊ SOP ಪ್ರಾಬ್ಲಮನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ SOP ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಆ ವಿಡಿಯೋಸ್ ನೋಡ್ಕೊಳ್ಳಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಜಸ್ಟ್ ಏನೂ ಇಲ್ಲ, ಅಪ್ ಟು ನೆಟ್ ಆ್ಯನಲ್ ವ್ಯಾಲ್ಯೂ ತನಕ ಅಮೌಂಟ್ ನಿಲ್ ಬರೆದ್ರೆ ಆಯಿತು. ನೆಟ್ ಆ್ಯನಲ್ ವ್ಯಾಲ್ಯೂಯಿಂದ ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಮೌಂಟ್ ಬರೀತಾ ಹೋದ್ರೆ ಆಯ್ತು ಅಷ್ಟೇ. SOPಗೆ ಆ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಆ್ಯಸ್ ಯೂಶುವಲ್ ನೋಡಿ, ಫಸ್ಟು ಯಾವುದೇ ಥರ ಪ್ರಾಬ್ಲಮ್ ಕೊಟ್ಟಿರಲಿ, ಫಸ್ಟು ನೀಟಾಗಿ ಫಾರ್ಮೇಟ್ ಬರ್ಕೊಡಿ. ಅಕಸ್ಮಾತ್ ಪ್ರಾಬ್ಲಮ್ ರಾಂಗ್ ಆದರೆ ಫಾರ್ಮೇಟ್ ಬರ್ದಿದ್ದಕ್ಕಾದ್ರೂ ಮಾರ್ಕ್ಸ್ ಸಿಗುತ್ತೆ. ಮುನ್ಸಿಪಾಲ್ ವ್ಯಾಲ್ಯೂಯಿಂದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತನಕ ನೀಟಾಗಿ ಫಾರ್ಮೇಟ್ ಬರ್ಕೊಂಡ್ರೆ ಆಯಿತು. ಕ್ವಶನ್ ಎಷ್ಟೇ ಕಷ್ಟ ಕೊಟ್ಟಿದ್ರು ಕೂಡ ಫಾರ್ಮೇಟ್ ಇದೇ ಥರನೇ, ಫಾರ್ಮೇಟ್ ಏನೂ ಚೇಂಜಸ್ ಆಗೋದಿಲ್ಲ. ಮುನ್ಸಿಪಾಲ್ ವ್ಯಾಲ್ಯೂಯಿಂದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತನಕ ನೀಟಾಗಿ ಫಾರ್ಮೇಟನ್ನು ಫಸ್ಟ್ ಬರ್ಕೊಳ್ಳಿ. ಈಗ 2 ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ, ಸೊ ನಾನಿಲ್ಲಿ 2 ಕಾಲಮ್ ಹಾಕೊಂಡಿದ್ದೀನಿ. 3 ಹೌಸ್ ಪ್ರಾಪರ್ಟಿ ಕೊಟ್ಟರೆ 3 ಕಾಲಮ್ ಹಾಕೊಂಡ್ರೆ ಆಯಿತು. ಒಂದೇ ಹೌಸ್ ಪ್ರಾಪರ್ಟಿ ಕೊಟ್ಟರೆ ಒಂದೇ ಕಾಲಮ್ ಹಾಕೊಂಡ್ರೆ ಆಯಿತು. ಈಗ ಮುನ್ಸಿಪಾಲ್ ವ್ಯಾಲ್ಯೂ ಯಾವಾಗಲೂ ಫಸ್ಟ್ ನಾವು ಮುನ್ಸಿಪಾಲ್ ವ್ಯಾಲ್ಯೂ ಬರೀಬೇಕು. 1,44,000 ಕೊಟ್ಟಿದ್ದಾರೆ. ಮುನ್ಸಿಪಾಲ್ ವ್ಯಾಲ್ಯೂ 1,44,000 ಈಚ್. ಯಾವಾಗಲೂ ಮುನ್ಸಿಪಾಲ್ ವ್ಯಾಲ್ಯೂವನ್ನು ಫೇರ್ ರೆಂಟಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. ಫೇರ್ ರೆಂಟಲ್ ವ್ಯಾಲ್ಯೂ ಕೂಡ ಸೇಮ್ ಕೊಟ್ಟಿದ್ದಾರೆ, 1,68,000. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ, ವಿಚ್ ಎವರ್ ಈಸ್ ಹೈಯೆಸ್ಟ್, ಯಾವುದು ಜಾಸ್ತಿ ಇರುತ್ತೋ ಆ ಅಮೌಂಟನ್ನು ನಾವು ಕನ್ಸಿಡರ್ ಮಾಡಬೇಕು. 1,44,000, 1,68,000. ಜಾಸ್ತಿ ಇರೋ ಅಮೌಂಟ್ ಯಾವುದು? 1,68,000. ಈ ಆನ್ಸರಿಗೆ ನಾವು ನೋಸ್ನಲ್ ರೆಂಟ್ ಅಂತ ಕರಿತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಯಾವಾಗಲೂ ಜಾಸ್ತಿ ಇರೋ ಅಮೌಂಟ್ 1,44,000, 1,68,000. ಹೈಯೆಸ್ಟ್ ಇರೋದು ಯಾವುದು? 1,68,000. 1,44,000, 1,68,000. ಹೈಯೆಸ್ಟ್ ಇರೋ ಅಮೌಂಟ್ 1,68,000. ಅದಕ್ಕೆ ನೋಸ್ನಲ್ ರೆಂಟ್ ಅಂತ ಅಂತೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಅಗೈನ್ ನೋಸ್ನಲ್ ರೆಂಟೇ ಬರ್ಕೊಳ್ಬೇಕು. 1,68,000, 1,68,000. ನೋಸ್ನಲ್ ರೆಂಟನ್ನು ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟ್ ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ, 1,60,000 ಈಚ್. ಎರಡು ಹೌಸಿಗೆ ಸೇಮ್ ಅಮೌಂಟ್ ಕೊಟ್ಟಿದ್ದಾರೆ, 1,60,000, 1,60,000. ಸೊ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? WEL, ವಿಚ್ ಎವರ್ ಈಸ್ ಲೀಸ್ಟ್. ಇವೆರಡರಲ್ಲಿ ಕಮ್ಮಿ ಇರೋದನ್ನು ಬರೀಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಜಾಸ್ತಿ ಇರೋದನ್ನು ಬರ್ತಿದ್ರಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಕಮ್ಮಿ ಇರೋದನ್ನು ಬರೀಬೇಕು. ಕಮ್ಮಿ ಇರೋ ಅಮೌಂಟ್ ಯಾವುದು ಅಂತಂದರೆ 1,60,000, 1,60,000. ಬಂದಿರೋ ಆನ್ಸರ್ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಆಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಅಗೇನ್ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಬರ್ಕೊಳ್ಬೇಕು, 1,60,000, 1,60,000. ಅದನ್ನು ಆ್ಯಕ್ಚುಯಲ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು. ಆ್ಯಕ್ಚುಯಲ್ ರೆಂಟ್ ಅಂದರೆ 1 ವರ್ಷದ ಬಾಡಿಗೆ ಪರ್ ಮಂತ್ ಕೊಟ್ಟಿದ್ರೆ ನೀವು ಪರ್ ಆ್ಯನಮಿಗೆ ಕನ್ವರ್ಷನ್ ಮಾಡಬೇಕು. ರೆಂಟ್ ರಿಸೀವ್ಡ್ ನೋಡಿ 2,40,000 ಕೊಟ್ಟಿದ್ದಾರೆ, 2,88,000 ಕೊಟ್ಟಿದ್ದಾರೆ. ಪರ್ ಮಂತ್ ಅಂತ ಏನೂ ಕೊಡಲಿಲ್ಲ, ಅಂದರೆ ಪರ್ ಆ್ಯನಮ್ ಅಮೌಂಟೇ ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ ರೆಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಆ್ಯನ್ಯುವಲ್ ರೆಂಟಲ್ಲಿ ಆ್ಯನ್ಯುವಲ್ ರೆಂಟ್ ಎಷ್ಟಿದೆ? ಹೌಸ್ 1ಗೆ, ಹೌಸ್ 2ಗೆ ಆ್ಯನ್ಯುವಲ್ ರೆಂಟ್ ಎಷ್ಟಿದೆ? ಹೌಸ್ 1ನ ಆ್ಯನ್ಯುವಲ್ ರೆಂಟ್ 2,40,000 ಇದೆ. ಹೌಸ್ 2ದ ಆ್ಯನ್ಯುವಲ್ ರೆಂಟ್ ಎಷ್ಟಿದೆ? 2,88,000 ಇದೆ. ಸಪೋಸ್ ಏನಾದರೂ ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟರೆ ಲೆಸ್ ಮಾಡಿ ಬರೀಬೇಕು. ಇದನ್ನೇ ನೀವು ಆ್ಯನ್ಯುವಲ್ ರೆಂಟ್ ಕೊಡೋ ಬದಲು ಪರ್ ಮಂತ್ ರೆಂಟ್ ಕೊಟ್ಟಿದ್ರೆ ಇಂಟು 12 ಮಾಡಿಕೊಂಡ್ರೆ ನಿಮಗೆ ಆ್ಯನ್ಯುವಲ್ ರೆಂಟ್ ಸಿಗುತ್ತೆ. ಈಗ ರೆಂಟ್ ರಿಸೀವ್ಡ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ. ಸಪೋಸ್ ಏನಾದರೂ ಪರ್ ಮಂತ್ ಅಮೌಂಟ್ ಕೊಟ್ಟಿದ್ರೆ
ಇಂಟು 12 ಮಾಡಿ ಬರ್ಕೊಳ್ಬೇಕು. ಈಗ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಬರ್ಕೊಂಡಿದ್ದೀವಿ. ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿದ್ರೆ ಕಳಿಬೇಕು. ಈ ಪ್ರಾಬ್ಲಮಲ್ಲಿ ಅನ್ರಿಯಲೈಸ್ ರೆಂಟ್ ಕೊಟ್ಟಿದ್ದಾರೆ, ಬಟ್ ಕೊಟ್ಟಿರೋವಂಥದ್ದು ಅನ್ರಿಯಲೈಸ್ ರೆಂಟ್ ರಿಕವರ್ಡ್. ಅನ್ರಿಯಲೈಸ್ ರೆಂಟ್ ಅಂದರೆ ಬರ್ದೇ ಇರೋ ಬಾಡಿಗೆ, ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಅಂತಂದರೆ ಹಿಂದಿನ ವರ್ಷದಲ್ಲಿ ಬಾಡಿಗೆ ಕೊಟ್ಟಿರಲಿಲ್ಲ, ಅದನ್ನು ಈ ವರ್ಷದಲ್ಲಿ ಸೇರಿಸಿ ಕೊಡ್ತಾ ಇದ್ದಾರೆ. ಅನ್ರಿಯಲೈಸ್ ರೆಂಟನ್ನು ಇಲ್ಲಿ ಲೆಸ್ ಮಾಡಬೇಕು, ಅನ್ರಿಯಲೈಸ್ ರೆಂಟ್ ರಿಕವರ್ಡನ್ನು ಲಾಸ್ಟಿಗೆ ಫಾರ್ಮೆಟ್ನಲ್ಲಿ ಆ್ಯಡ್ ಮಾಡಲಿಕ್ಕಿರುತ್ತೆ. ಅದು ಹೇಗೆ ಅಂತ ಆಮೇಲೆ ತಿಳಿಸ್ತೀನಿ. ಈಗ ಅನ್ರಿಯಲೈಸ್ ರೆಂಟ್ ಕೊಡಲಿಲ್ಲ, ಅಲ್ಲಿಗೆ ಆ್ಯಕ್ಚುಯಲ್ ರೆಂಟ್ ಎಷ್ಟಾಗುತ್ತೆ? 2,40,000 ಫಾರ್ ಹೌಸ್ 1, 2,88,000 ಫಾರ್ ಹೌಸ್ 2. ಥರ್ಡ್ ಸ್ಟೆಪ್ಪಲ್ಲಿ ಎಗೈನ್ ಜಾಸ್ತಿ ಇರೋದು ಬರೀಬೇಕು. 160, 240. ಜಾಸ್ತಿ ಇರೋದು ಯಾವುದು? 2,40,000. 160, 288. ಜಾಸ್ತಿ ಇರೋದು ಯಾವುದು? 2,88,000. ಫಸ್ಟ್ ಸ್ಟೆಪ್ಪಲ್ಲಿ ಜಾಸ್ತಿ ಇರೋದು, ಸೆಕೆಂಡ್ ಸ್ಟೆಪ್ಪಲ್ಲಿ ಕಮ್ಮಿ ಇರೋದು, ಥರ್ಡ್ ಸ್ಟೆಪ್ನಲ್ಲಿ ಜಾಸ್ತಿ ಇರೋದು. ಸೊ ಇದರಲ್ಲಿ ಏನಾದರೂ ವೇಕೆನ್ಸಿ ಪೀರಿಯಡ್ ಅಂತ ಕೊಟ್ಟಿದ್ರೆ, ವೇಕೆನ್ಸಿ ಪೀರಿಯಡ್ ಅಂದರೆ ಮನೆ ಖಾಲಿ ಇದ್ದರೆ ಬಾಡಿಗೆ ಬರಲ್ಲ, ಮನೆ ಖಾಲಿ ಇದ್ದರೆ ನಾವು ವೇಕೆನ್ಸಿ ಪೀರಿಯಡ್ ಅಂತ ಅಂತೀವಿ. ಈಗ ಲಾಸ್ ಡ್ಯೂ ಟು ವೇಕೆನ್ಸಿ ಪೀರಿಯಡ್, ಮನೆ ಖಾಲಿ ಇದ್ದರೆ ನಮಗೆ ಬಾಡಿಗೆ ಬರಲ್ಲ, ಲಾಸ್ ಆಗುತ್ತೆ. ಆ ಲಾಸನ್ನು ನಾವಿಲ್ಲಿ ಲಿಸ್ಟ್ ಮಾಡಬೇಕು. ಕ್ವಶನಲ್ಲಿ ಏನಾದರೂ ವೇಕೆನ್ಸಿ ಪೀರಿಯಡ್ ಅಂತ ಕೊಟ್ಟಿದ್ದಾರಾ ನೋಡಿ. ಕ್ವಶನಲ್ಲಿ ಎಲ್ಲೂ ಕೂಡ ವೇಕೆನ್ಸಿ ಪೀರಿಯಡ್ ಅಂತ ಕೊಡಲಿಲ್ಲ. ವೇಕೆನ್ಸಿ ಪೀರಿಯಡ್ ಕೊಡೋದಾದರೆ ಮಂತಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇದೇ ಪ್ರಾಬ್ಲಮಲ್ಲಿ ಹೌಸ್ 1 ಒಂದು 2 ತಿಂಗಳು ಮನೆ ಖಾಲಿ ಇತ್ತು ಅಂತ ಅನ್ಕೊಳ್ಳೋಣ. ವೇಕೆನ್ಸಿ ಪೀರಿಯಡ್ 2 ಮಂತ್ಸ್ ಕೊಟ್ಟಿದ್ರೆ ನೀವು ಏನು ಮಾಡಬೇಕು ಅಂತಂದರೆ 2 ತಿಂಗಳು ಬಾಡಿಗೆಯನ್ನು ಲೆಸ್ ಮಾಡಿ ಬರೀಬೇಕು. ಹೇಗೆ ಬಾಡಿಗೆ ಫೈಂಡ್ ಔಟ್ ಮಾಡೋದು? ಹೇಗೆ? ವರ್ಷಕ್ಕೆ 2,40,000, ತಿಂಗಳಿಗೆ ಎಷ್ಟಾಗುತ್ತೆ ನೋಡಬೇಕು. ಡಿವೈಡೆಡ್ ಬೈ 12 ಮಾಡಿದ್ರೆ ಒಂದು ತಿಂಗಳಿಗೆ ಎಷ್ಟು ಅಂತ ಗೊತ್ತಾಗುತ್ತೆ. 2,40,000 ಡಿವೈಡೆಡ್ ಬೈ 12 ಮಾಡಿದ್ರೆ ತಿಂಗಳಿಗೆ 20,000 ರೂಪಾಯಿ ಬಾಡಿಗೆ ಆಯಿತು. ತಿಂಗಳಿಗೆ 20,000 ರೂಪಾಯಿ ಬಾಡಿಗೆ ಅಂದರೆ 2 ತಿಂಗಳು ಮನೆ ಖಾಲಿ ಇದ್ರೆ ನಮಗೆ ಎಷ್ಟು ಲಾಸ್ ಆಗುತ್ತೆ? 20,000 ಇಂಟು 2, 40,000 ರೂಪಾಯಿ ಲೆಸ್ ಮಾಡಿದ್ರೆ ಆಯಿತು. ಬಟ್ ಈ ಪ್ರಾಬ್ಲಮಲ್ಲಿ ವೇಕೆನ್ಸಿ ಪೀರಿಯಡ್ ಕೊಡಲಿಲ್ಲ. ನಾನು ಕೊಟ್ಟಿದ್ರೆ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದು, ಕೊಟ್ಟಿದ್ರೆ ನೀವು ನನಗೆ ಹೇಳಿದಾಗೆ ಫೈಂಡ್ ಔಟ್ ಮಾಡಿದ್ರೆ ಆಯಿತು. ವೇಕೆನ್ಸಿ ಪೀರಿಯಡ್ ಕೊಡದೇ ಇರೋ ಕಾರಣ ಡೈರೆಕ್ಟಾಗಿ 2,40,000 ಮೈನಸ್ 0, 2,40,000, 2,88,000 ಮೈನಸ್ 0, 2,88,000 ಲೆಸ್ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್. ಮುನ್ಸಿಪಾಲ್ ಟ್ಯಾಕ್ಸ್ ಅಂತಂದರೆ ಮನೆ ಕಂದಾಯ. ಯಾರ್ಯಾರಿಗೆ ಮನೆ ಇರುತ್ತೋ ಅವರೆಲ್ಲರೂ ಕೂಡ ಸ್ವಂತ ಮನೆ ಇರೋರು ಮನೆ ಕಂದಾಯ ಕಟ್ಟಲೇಬೇಕು. ಮನೆ ಕಂದಾಯನ ಓನರ್ ಪೇಮೆಂಟ್ ಮಾಡಿದರೆ ಮಾತ್ರ ಲೆಸ್ ಮಾಡಬೇಕು, ಟೆನೆಂಟ್ ಪೇ ಮಾಡಿದ್ರೆ ಲೆಸ್ ಮಾಡಲಿಕ್ಕಿಲ್ಲ. ಬಟ್ ಈ ಪ್ರಾಬ್ಲಮಲ್ಲಿ ಓನರೇ ಪೇಮೆಂಟ್ ಮಾಡ್ತಾ ಇದ್ದಾರೆ. ಲೋಕಲ್ ಟ್ಯಾಕ್ಸ್ ಅಂದ್ರೆ ಒಂದೇ, ಮುನ್ಸಿಪಾಲ್ ಟ್ಯಾಕ್ಸ್ ಅಂತಂದ್ರೆ ಒಂದೇ. ನಮ್ಮ ಲೋಕಲ್ ಅಥಾರಿಟಿ ಯಾರು? ಮುನ್ಸಿಪಾಲ್ ಕಾರ್ಪೊರೇಷನ್ ಅವರು ಲೋಕಲ್ ಅಥಾರಿಟಿ ಆಗಿರ್ತಾರೆ. ಸೊ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್. ಅಲ್ಲಿ ಓನರ್ ಅಂತಿದ್ರೆ ಲೆಸ್ ಮಾಡಬೇಕು, ಟೆನೆಂಟ್ ಅಂತ ಕೊಟ್ಟರೆ ಏನು ಕನ್ಸಿಡರ್ ಮಾಡೋದು ಬೇಡ, ನಿಲ್ ಬರೆದ್ರೆ ಆಯಿತು. ಲೋಕಲ್ ಟ್ಯಾಕ್ಸ್ ಅಂದ್ರೆ ಒಂದೇ, ಮುನ್ಸಿಪಾಲ್ ಟ್ಯಾಕ್ಸ್ ಅಂದ್ರೆ ಒಂದೇ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 12,000, 24,000. ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್ 12,000, 24,000. ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 2,40,000 ಮೈನಸ್ 12,000, 2,28,000. ನೆಕ್ಸ್ಟ್ 2,88,000 ಮೈನಸ್ 24,000, 2,64,000. ಇದು ನೆಟ್ ಆ್ಯನ್ಯಲ್ ವ್ಯಾಲ್ಯೂ ಆಯಿತು. ಕಂಪ್ಯೂಟ್ ನೆಟ್ ಆ್ಯನ್ಯಲ್ ವ್ಯಾಲ್ಯೂ ಅಂತ ಕೊಟ್ಟರೆ ಇಷ್ಟೇ ಫೈಂಡ್ ಔಟ್ ಮಾಡಿದ್ರೆ ಆಯಿತು. ಬಟ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಾಗ ಸ್ವಲ್ಪ ಫಾರ್ಮೆಟ್ ಎಕ್ಸ್ಟ್ರಾ ಬರುತ್ತೆ. ಲೆಸ್ ಡಿಡಕ್ಷನ್ ಆ್ಯಂಡ್ ಸೆಕ್ಷನ್ 24. ನೋಡಿ, ಮನೆ ಇದ್ದಾಗ ನಿಮ್ಗೆ ಒಂದಷ್ಟು ಖರ್ಚು ಬಂದೇ ಬರುತ್ತೆ. ನಿಮ್ಮ ಮನೆ ಬಾಡಿಗೆ ಕೊಟ್ಟರೆ ಒಂದಷ್ಟು ಖರ್ಚು ಬಂದೇ ಬರುತ್ತೆ. ಏನೇನು ಖರ್ಚು ಬರುತ್ತೆ ಅಂತಂದರೆ ಮನೆಗೆ ರಿಪೇರಿ ಮಾಡಿಸ್ಬೇಕು, ಪೇಂಟ್ ಮಾಡಿಸ್ಬೇಕು. ಬಟ್ ಕ್ವಶನಲ್ಲಿ ಏನಾದರೂ ಆ ಥರದ ಎಂಟ್ರಿ ಕೊಟ್ಟಿದ್ರೆ ಯಾವ ಎಂಟ್ರಿನೂ ಬರೀಲಿಕ್ಕಿಲ್ಲ. ಫಾರ್ಮೇಟ್ ಹೇಗಿದೆಯೋ ಅದ್ರ ಪ್ರಕಾರನೇ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಕ್ವಶನಲ್ಲಿ ರಿಪೇರ್ ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ, ಕಲೆಕ್ಷನ್ ಚಾರ್ಜಸ್ ಬರೀಲಿಕ್ಕಿಲ್ಲ, ಪೇಂಟಿಂಗ್ ಚಾರ್ಜಸ್ ಬರೀಲಿಕ್ಕಿಲ್ಲ. ಕ್ವಶನಲ್ಲಿ ಕೊಟ್ಟಿರೋ ಯಾವ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ. ಅದ್ರ ಬದಲಾಗಿ ಏನು ಮಾಡಬೇಕು ಅಂತಂದರೆ ಏನು ಇನ್ಕಮ್ ಆಗಿರುತ್ತೋ ಆ ಇನ್ಕಮ್ನಲ್ಲಿ 30% ಖರ್ಚಿಗೆ ಅಂತ ತೆಗೆದಿರಬೇಕು. ಯಾವುದ್ರ ಮೇಲೆ 30% ಮಾಡಬೇಕು ಅಂತಂದರೆ ನೆಟ್ ಆ್ಯನ್ಯಲ್ ವ್ಯಾಲ್ಯೂ ಮೇಲೆ 30% ಮಾಡಬೇಕು. ಎಲ್ಲ ಪ್ರಾಬ್ಲಮಲ್ಲಿ ಇದೇ ಥರನೇ ಈ 30% ಅನ್ನೋದನ್ನು ಕ್ವಶನಲ್ಲಿ ಕೊಟ್ಟಿರಲ್ಲ. ನಿಮ್ಮ ನೆಟ್ ಆ್ಯನ್ಯಲ್ ವ್ಯಾಲ್ಯೂ ಏನಿರುತ್ತೋ 2,28,000 ನೆಟ್ ಆ್ಯನ್ಯಲ್ ವ್ಯಾಲ್ಯೂ ಇದೆ. ಅದರಲ್ಲಿ 30% ಖರ್ಚಿಗೆ ಅಂತ ತೆಗೆದಿರಬೇಕು. 2,28,000ಕ್ಕೆ 30% ಮಾಡಿದಾಗ 68,400 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ನೋಡಿ, ಫಾರ್ಮೆಟ್ನಲ್ಲಿ ಇರೋದು ಎಲ್ಲ ಪ್ರಾಬ್ಲಮಿಗೆ ಫಿಕ್ಸ್ಡ್ ಇದು 30%. ಕ್ವಶನಲ್ಲಿ ಕೊಟ್ಟಿರೋ ಯಾವ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಈ ಪ್ರಾಬ್ಲಮಲ್ಲಿ ಯಾವ ಎಕ್ಸ್ಪೆನ್ಸಸ್ಸು ಕೊಡಲಿಲ್ಲ. ಸಪೋಸ್ ಏನಾದರೂ ಕೊಟ್ಟಿದ್ರೆ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಇನ್ಸ್ಟೆಡ್ ಆಫ್ ದಟ್ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ನೆಟ್ ಆ್ಯನ್ಯಲ್ ವ್ಯಾಲ್ಯೂ ಏನಿರುತ್ತೋ ಅದರಲ್ಲಿ 30% ಖರ್ಚಿಗೆ ಅಂತ ತೆಗೆದಿರಬೇಕು. 2,28,000 ರೂಪಾಯಿ ಮನೆಯಿಂದ ಇನ್ಕಮ್ ಆಗ್ತಾ ಇದೆ, ಅದರಲ್ಲಿ ಖರ್ಚಿಗೆ ಅಂತ 68,400 ರೂಪಾಯಿ ತೆಗೆದಿರೋದು. ನೆಕ್ಸ್ಟ್ 2,64,000ಕ್ಕೆ 30% ಮಾಡಿದಾಗ 2,28,000 ಇಂಟು 30%, ಆವಾಗ 68,400 ಬರುತ್ತೆ. 2,64,000ಕ್ಕೆ 30% ಮಾಡಿದಾಗ 79,200 ರೂಪಾಯಿ ಬರುತ್ತೆ.
ದೆನ್ ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಸೆಕೆಂಡ್ ಎಂಟ್ರಿ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ಅಲ್ಲಿ ಎರಡು ಥರದ ಇಂಟ್ರೆಸ್ಟ್ ಬರುತ್ತೆ. ಒಂದು ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್, ಪ್ರೀ ಕಂಪ್ಲೀಷನ್ ಪೀರಿಯಡ್ ಇಂಟ್ರೆಸ್ಟ್. ನೋಡಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್, ಇಂಟ್ರೆಸ್ಟ್ ಆನ್ ಲೋನ್ ಪ್ರಿಯರ್ ಟು ದ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್, ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಲೋನ್ ಮಾಡಿದರೆ ಮಾತ್ರ ಇಂಟ್ರೆಸ್ಟ್ ಆನ್ ಲೋನ್ ಅನ್ನು ಬರೀಬೇಕು. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಎಜುಕೇಷನ್ ಬರೀಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಈಗ ಹೌಸ್ ಪ್ರಾಪರ್ಟಿ ಬಿಟ್ಟು, ಫಾರ್ ಎಕ್ಸಾಂಪಲ್ ಈಗ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಮ್ಯಾರೇಜ್ ಪರ್ಪಸ್ ಬರೀಲಿಕ್ಕಿಲ್ಲ. ಹೌಸ್ ಪ್ರಾಪರ್ಟಿ ಬಿಟ್ಟು ಬೇರೆ ಯಾವುದೇ ಪರ್ಪಸ್ಸಿಗೆ ಲೋನ್ ಮಾಡ್ತಾ ಇದ್ರು ಬರೀಲಿಕ್ಕಿಲ್ಲ. ವೆಹಿಕಲ್ ಪರ್ಚೇಸಿಗೆ, ದೆನ್ ಎಜುಕೇಷನ್ಗೆ, ಮ್ಯಾರೇಜ್ ಪರ್ಪಸ್ಸಿಗೆಲ್ಲ ಲೋನ್ ಮಾಡಿದ್ರೆ ಬರೀಲಿಕ್ಕಿಲ್ಲ. ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಲೋನ್ ಮಾಡ್ತಾ ಇದ್ರೆ ಮಾತ್ರ ಬರೀಬೇಕು. ಈಗ ಕೊಟ್ಟಿರುವಂಥದ್ದು ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್, ಮನೆ ಕಟ್ಟೋದಕ್ಕೆ ಲೋನ್ ಮಾಡ್ತಾ ಇದ್ದಾರೆ, ಸೊ ಬರೀಬೇಕು. ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಅಂತ ಏನು ಅಮೌಂಟ್ ಕೊಟ್ಟಿದ್ದಾರೆ, 20,000, 16,000 ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ 20,000, 16,000. ದೆನ್ ಇಂಟ್ರೆಸ್ಟ್ ಆನ್ ಲೋನ್ ಪ್ರಿಯರ್ ಟು ದ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್, ಅಂದರೆ ಮನೆ ಕಟ್ಟೋದಕ್ಕಿಂತ ಮುಂಚೆನೇ ಲೋನ್ ಮಾಡಿದ್ರು, ಲೋನ್ ಮೇಲೆ ಬಡ್ಡಿ 10,000, 20,000 ಆಗಿದೆ. ನೆನ್ಪಿಟ್ಕೊಳ್ಳಿ, ಇದನ್ನು ನಾವು ಪ್ರೀ ಕಂಪ್ಲೀಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಪ್ರೀ ಕಂಪ್ಲೀಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತಂದರೆ ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಲೋನ್ ತೊಗೊಂಡಿದ್ದಾರೆ, ಆ ಲೋನ್ ಮೇಲೆ ಬಡ್ಡಿ ಇಷ್ಟು ಅಮೌಂಟ್ ಕಟ್ತಾ ಇದ್ದಾರೆ. ಎಷ್ಟು ಅಮೌಂಟ್ ಕಟ್ತಾ ಇದ್ದಾರೆ ಅಂತಂದರೆ 10,000 ರೂಪಾಯಿ ಫಸ್ಟ್ ಹೌಸಿಗೆ, 20,000 ರೂಪಾಯಿ ಸೆಕೆಂಡ್ ಹೌಸಿಗೆ. ಪ್ರೀವಿಯಸ್ ಇಯರ್ ಇಂಟ್ರೆಸ್ಟನ್ನು ಯಾವಾಗಲೂ ಡೈರೆಕ್ಟಾಗಿ ಬರೀಬೇಕು. ಪ್ರೀ ಕಂಪ್ಲೀಷನ್ ಪೀರಿಯಡ್ ಇಂಟ್ರೆಸ್ಟ್ ಕೊಟ್ಟಾಗ 5 ಇನ್ಸ್ಟಾಲ್ಮೆಂಟಲ್ಲಿ ಡಿವೈಡ್ ಮಾಡಿ ಬರೀಬೇಕು, ಇಂಟು 1/5. ಈ ಪ್ರಾಬ್ಲಮಲ್ಲಿ ಈ ಇಂಟ್ರೆಸ್ಟ್ ಅಮೌಂಟನ್ನು ಅವರೇ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಅಮೌಂಟನ್ನು ಅವರೇ ಕೊಡ್ದೇನೆ ಡೇಟ್ ಎಲ್ಲ ಕೊಟ್ಟಿರ್ತಾರೆ. ಡೇಟ್ ಎಲ್ಲ ಕೊಟ್ಟಾಗ ನೀವೇ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಆ ಡೇಟ್ ಎಲ್ಲ ಕೊಟ್ಟಾಗ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಅದಕ್ಕೆ ಸಪ್ರೇಟ್ ಪ್ರೀ ಕಂಪ್ಲೀಷನ್ ಪೀರಿಯಡ್ ಇಂಟ್ರೆಸ್ಟಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಈ ಪ್ರಾಬ್ಲಮಲ್ಲಿ ಅವರೇ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಅಮೌಂಟ್ ಬರೆದ್ರಾಯ್ತು, ಬಟ್ 5 ಇನ್ಸ್ಟಾಲ್ಮೆಂಟಲ್ಲಿ ಡಿವೈಡ್ ಮಾಡಿ ಬರೀಬೇಕು. ಇದು ರೂಲ್ಸ್ ಇದೆ, ಎಲ್ಲ ಪ್ರಾಬ್ಲಮಿಗೂ ಇದೇ ಥರನೇ. ಪ್ರೀ ಕಂಪ್ಲೀಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತ ಕೊಟ್ಟಾಗ ಇಂಟು 1/5, ಅಲ್ಲಿಗೆ 10,000 ಇಂಟು 1/5 ಮಾಡಿದಾಗ 2,000 ಫಾರ್ ಹೌಸ್ 1, 5 4s are 20, 4,000 ಫಾರ್ ಹೌಸ್ 2. ಈಗ ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ ನೋಡಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ ಮನೆ ಖರ್ಚಿಗೆ ಅಂತ ಹೇಳಿ ತೆಗೆದಿಡುವಂಥ ಅಮೌಂಟು. ಇಂಟ್ರೆಸ್ಟ್ ಆನ್ ಲೋನ್ ಅಂತಂದರೆ ಮನೆ ಮೇಲೆ ಸಾಲ ಮಾಡಿದ್ದಾರೆ, ಸಾಲಕ್ಕೆ ಇಷ್ಟು ಬಡ್ಡಿ ಕಟ್ತಾ ಇದ್ದಾರೆ, ಇದು ಕೂಡ ಎಕ್ಸ್ಪೆನ್ಸಸ್. ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು. ನೋಡಿ, ಮನೆ ಖಾಲಿ ಇದ್ದರೆ ಲಾಸ್ ಆಗುತ್ತೆ, ಲೆಸ್ ಮಾಡ್ತೀವಿ. ಮುನ್ಸಿಪಾಲ್ ಟ್ಯಾಕ್ಸ್ ಕಟ್ಟಿದರೆ ಎಕ್ಸ್ಪೆನ್ಸಸ್, ಹಾಗಾಗಿ ಲೆಸ್ ಮಾಡ್ತೀವಿ. ದೆನ್ ಮನೆ ಖರ್ಚಿಗೆ ಅಂತ ತೆಗೆದಿರುವಂಥ ಅಮೌಂಟ್ ಎಕ್ಸ್ಪೆನ್ಸಸ್, ಸೊ ಲೆಸ್ ಮಾಡಬೇಕು. ಮನೆ ಕಟ್ಟೋದಕ್ಕೆ ಏನಾದರೂ ಲೋನ್ ಮಾಡ್ತಾ ಇದ್ರೆ ಆ ಲೋನ್ ಮೇಲೆ ಬಡ್ಡಿ, ಎಕ್ಸ್ಪೆನ್ಸಸ್, ಹಾಗಾಗಿ ಲೆಸ್ ಮಾಡಬೇಕು. ಹಾಗಾದರೆ ನಮಗೆ ಉಳಿಯೋ ಅಮೌಂಟ್ ಎಷ್ಟು? 2,28,000 ನಮಗೆ ಇನ್ಕಮ್ ಆಗಿತ್ತು ಟೋಟಲ್ ಆಗಿ. ಅದರಲ್ಲಿ 68,400 ರೂಪಾಯಿ ಖರ್ಚಿಗೆ ಅಂತ ತೆಗೆದಿಟ್ಟಿದ್ದೀರಾ. ದೆನ್ ಟೋಟಲ್ ಆಗಿ ಲೋನು 20,000 ಮತ್ತು 2,000, ಅಲ್ಲಿಗೆ 1,37,600 ರೂಪಾಯಿ ನಮಗೆ ಅಮೌಂಟ್ ಉಳಿಯುತ್ತೆ. ಅದೇ ಥರ ಸೆಕೆಂಡ್ ಹೌಸಿಗೂ ಮಾಡಬೇಕು. ಸೆಕೆಂಡ್ ಹೌಸಿಗೆ 1,64,800 ಬರುತ್ತೆ. ನೆಕ್ಸ್ಟ್ ಆ್ಯಡ್ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್, ಅರಿಯರ್ಸ್ ಆಫ್ ರೆಂಟ್ ರಿಸೀವ್ಡ್. ಎಲ್ಲದನ್ನು ಲೆಸ್ ಮಾಡಿದ್ವಿ, ಬಟ್ ಇವೆರಡನ್ನು ಏನಕ್ಕೆ ಆ್ಯಡ್ ಮಾಡಬೇಕು ಅಂತಂದರೆ, ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಅಂತಂದರೆ ಹೋದ ವರ್ಷದಲ್ಲಿ ಬಾಡಿಗೆ ಬಂದಿರಲಿಲ್ಲ, ಈ ವರ್ಷದಲ್ಲಿ ಆ ಬಾಡಿಗೆ ಕೊಡ್ತಾ ಇದ್ದಾರೆ, ಇದು ನಮಗೆ ಇನ್ಕಮ್ ಆಗುತ್ತೆ. ಇನ್ಕಮನ್ನು ಆ್ಯಡ್ ಮಾಡಬೇಕು, ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು. ನೋಡಿ, ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಎರಡು ಬೇರೆ ಬೇರೆ. ಬಾಡಿಗೆ ಬಂದಿಲ್ಲ ಅಂತಂದರೆ ಅದು ಅನ್ರಿಯಲೈಸ್ ರೆಂಟ್, ಎಕ್ಸ್ಪೆನ್ಸಸ್ ಲೆಸ್ ಮಾಡಿ ಬರ್ಕೊಳ್ಬೇಕು. ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಅಂದರೆ ಬರದೇ ಇರೋ ಬಾಡಿಗೆ ಈಗ ಬಂದಿದೆ, ಇದು ಇನ್ಕಮ್ ಆ್ಯಡ್ ಮಾಡಬೇಕು. ಅರಿಯರ್ಸ್ ಆಫ್ ರೆಂಟ್ ಅಂತಂದರೆ ಮನೆ ಬಾಡಿಗೆ ಏನಾದರೂ ಜಾಸ್ತಿ ಮಾಡಿದ್ರೆ, ಹೋದ ವರ್ಷದಲ್ಲಿ ತಿಂಗಳಿಗೆ 10,000 ರೂಪಾಯಿ ಇತ್ತು, ವರ್ಷಕ್ಕೆ 1,20,000 ರೂಪಾಯಿ ಬಾಡಿಗೆ ಬರಬೇಕಿತ್ತು. ಈ ಸತಿನೂ 1,20,000 ಬಾಡಿಗೆ ತೊಗೊಂಡಿದ್ದೀರಾ, ಬಟ್ ವರ್ಷದ ಕೊನೆಯಲ್ಲಿ 20,000 ರೂಪಾಯಿ ಎಕ್ಸ್ಟ್ರಾ ಬಾಡಿಗೆ ಕೇಳ್ತಾ ಇದ್ದೀರಾ. ಆ ಎಕ್ಸ್ಟ್ರಾ ಜಾಸ್ತಿ ಮಾಡಿರುವಂಥ ಬಾಡಿಗೆಗೆ ಅರಿಯರ್ಸ್ ಆಫ್ ರೆಂಟ್ ಅಂತ ಕರಿತೀವಿ. ಅರಿಯರ್ಸ್ ಆಫ್ ರೆಂಟ್ ಕ್ವಶನಲ್ಲಿ ಕೊಡಲಿಲ್ಲ, ಇವೆರಡೂ ಕೂಡ ಕ್ವಶನಲ್ಲಿ ಕೊಟ್ಟಿದ್ರೆ. ನೋಡಿ, ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಅನ್ರಿಯಲೈಸ್ ರೆಂಟ್ ರಿಕವರ್ಡ್ ಕೊಟ್ಟಿದ್ದಾರೆ, ಫಸ್ಟ್ ಹೌಸಿಗೆ ಕೊಟ್ಟಿಲ್ಲ, ಸೆಕೆಂಡ್ ಹೌಸಿಗೆ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 72,000 ಕೊಟ್ಟಿದ್ದಾರೆ. ಎಷ್ಟೇ ಅಮೌಂಟ್ ಕೊಟ್ಟಿದ್ರು ಅದರಲ್ಲಿ 30% ಅಷ್ಟು ಕಳೆದು ಬರೀಬೇಕು. ಯಾಕೆ ಕಳಿಬೇಕು ಅಂತಂದರೆ, 72,000 ರೂಪಾಯಿ ಹೋದ ವರ್ಷ ಬಾಡಿಗೆ ಕೊಟ್ಟಿರಲಿಲ್ಲ, ಈ ವರ್ಷ ಕೊಡ್ತಾ ಇದ್ದಾರೆ, ಅದರಲ್ಲಿ ಖರ್ಚಿಗೆ ಅಂತ 30% ತೆಗೆದಿರಬೇಕು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಪರ್ಸೆಂಟೇಜ್? 30%. ಸೊ ಎಲ್ಲ ಪ್ರಾಬ್ಲಮಲ್ಲಿ ಅನ್ರಿಯಲೈಸ್ ರೆಂಟ್ ಏನು ಅಮೌಂಟ್ ಇದೆಯೋ ಆ ಅಮೌಂಟಲ್ಲಿ 30% ಲೆಸ್ ಮಾಡಿ ಬರೆದ್ರಾಯಿತು. 50,400 ರೂಪಾಯಿ ಆಗುತ್ತೆ ಲೆಸ್ ಮಾಡಿದಾಗ. ಎರಡು ಥರ ಮಾಡ್ಬೋದು ನೀವು. ಒಂದು 72,000 ಇಂಟು 30% ಮಾಡಿದಾಗ 21,600 ಬರುತ್ತೆ. ಅದನ್ನು 72,000ದಲ್ಲಿ ಕಳಿಬೇಕು. 72,000 ಮೈನಸ್ 21,600.
50,400 ಬರುತ್ತೆ. ಡೈರೆಕ್ಟಾಗಿ ಮಾಡೋದು ಹೇಗೆ ಅಂತಂದರೆ 72,000ದಲ್ಲಿ ಡೈರೆಕ್ಟಾಗಿ -30% ಮಾಡಿದಾಗ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಫಸ್ಟ್ ಹೌಸಿಗೆ ಯಾವುದೇ ಥರ ಅಮೌಂಟ್ ಕೊಡಲಿಲ್ಲ. ಸೊ ಫಸ್ಟ್ ಹೌಸಿಗೆ ನಿಲ್ಲಿ ಬರ್ತಿದ್ದೀನಿ, ಸೆಕೆಂಡ್ ಹೌಸಿಗೆ ಕ್ಯಾಲ್ಕುಲೇಷನ್ ಮಾಡಿ ಬರ್ತಿದ್ದೀನಿ. ಅರಿಯರ್ಸ್ ಆಫ್ ರೆಂಟ್ ರಿಸೀವ್ಡ್, ಅರಿಯರ್ಸ್ ಕ್ವಶನಲ್ಲಿ ಕೊಡಲಿಲ್ಲ. ಅರಿಯರ್ಸ್ ಕೊಟ್ಟಿದ್ರೆ ಅರಿಯರ್ಸನ್ನು ಹೀಗೆ ಕ್ಯಾಲ್ಕುಲೇಷನ್ ಮಾಡಬೇಕಿತ್ತು. ಸೊ ಟೋಟಲ್ ಆಗಿ ಆಗಿರುವಂಥ ಇನ್ಕಮ್ ಎಷ್ಟು ಅಂತಂದರೆ ಫಸ್ಟ್ ಹೌಸಿಂದ 1,37,600, ಸೆಕೆಂಡ್ ಹೌಸಿಂದ ಎಷ್ಟು 1,64,800 ಪ್ಲಸ್ 50,400, ಅಲ್ಲಿಗೆ 2,15,200 ರೂಪಾಯಿ ಸೆಕೆಂಡ್ ಹೌಸಿಂದ ಇನ್ಕಮ್ ಆಗ್ತಾ ಇದೆ. ಸೊ ಟೋಟಲ್ ಆಗಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಅಂತಂದರೆ ಇವೆರಡೂ ಹೌಸಿನ ಇನ್ಕಮನ್ನು ಆ್ಯಡ್ ಮಾಡಬೇಕು. 2,15,200 ಪ್ಲಸ್ 1,37,600, ಒಟ್ಟಾರೆಯಾಗಿ ಅವರಿಗೆ ಮನೆಯಿಂದ ಆಗಿರುವಂಥ ಇನ್ಕಮ್ ಎಷ್ಟು ಅಂತಂದರೆ 3,52,800 ರೂಪಾಯಿ ಮನೆಯಿಂದ ಇನ್ಕಮ್ ಆಗ್ತಾ ಇದೆ. ಸೊ ಈ ಥರದಲ್ಲಿ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಕ್ವಶನಲ್ಲಿ ಕೊಟ್ಟಿರುವಂಥ ಬೇರೆ ಎಕ್ಸ್ಪೆನ್ಸಸನ್ನು ನೀವು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಅದ್ರ ಬದಲಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಮಾಡುವಂಥದ್ದು. ದೆನ್ ಇನ್ನೇನು ಕ್ಯಾಲ್ಕುಲೇಷನ್ ಕೊಡ್ತಾರೆ ಅಂತಂದರೆ ಇದೇ ಥರನೇ 3 ಹೌಸ್ ಪ್ರಾಪರ್ಟಿ ಕೊಟ್ಟು ಒಂದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಗಿರುತ್ತೆ. ಅಂದರೆ ಬಾಡಿಗೆ ಕೊಟ್ಟಿರಲ್ಲ, ಅವರೇ ಇರ್ತಾರೆ. ಅವಾಗ ನೀವು ಯಾವ ಹೌಸ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಗಿರುತ್ತೋ ಆ ಹೌಸಿಗೆ ಅಮೌಂಟ್ ಬರೀಲಿಕ್ಕಿಲ್ಲ. ಇದೇ ಥರದ್ದು ಒಂದೊಂದಷ್ಟು ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಬರ್ತಾ ಹೋಗುತ್ತೆ. ಪ್ರಾಬ್ಲಮ್ ಎಷ್ಟೇ ಡಿಫಿಕಲ್ಟ್ ಇದ್ದರೂ ಫಾರ್ಮೇಟ್ ಇದೇ ಥರನೇ. ಫಸ್ಟು ನೀಟಾಗಿ ಫಾರ್ಮೇಟನ್ನು ಕಲೀರಿ, ಆಮೇಲೆ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ಕಲ್ತ್ಕೊಳ್ಬೋದು. ನಿಮಗೆ ಫಾರ್ಮೇಟ್ ತಪ್ಪಾದರೆ ಇಡೀ ಪ್ರಾಬ್ಲಮ್ ತಪ್ಪಾಗುತ್ತೆ. ಸೊ ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.